ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ತಕ್ ಶೌಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಹೊಸ ಕಂಟೆಂಟ್ ಗಳನ್ನ ನೋಡಬಹುದು. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ಬಯಲ್ನಲ್ಲಿ ನೆಲೆ ನಿಂತು ಭಕ್ತರನ್ನ ಹರಿಸುವ ಪ್ರಸಿದ್ಧ ತಾಣ ಸೌತಡ್ಕ ಮಹಾಗಣಪತಿ ಕ್ಷೇತ್ರ. 800 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಗಣಪತಿಯು ಯಾವುದೇ ಗರ್ಭಗುಡಿ ಇಲ್ಲದೆ ಹಸಿರು ಪರಿಸರದ ನಡುವೆ ಕುಳಿತು ದರ್ಶನ ನೀಡುತ್ತಾನೆ. ಸೌತೆಕಾಯಿ ನೈವೇದ್ಯ ಮತ್ತು ಗಂಟೆ ಹರಕೆಗೆ ಇದು ಹೆಸರುವಾಸಿಯಾಗಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನ ರಾಜ ಮನೆತನದಿಂದ ಪೂಜಿಸಲ್ಪಡುತ್ತಿದ್ದ ಗಣಪತಿಯ ಸುಂದರ ಮೂರ್ತಿಯನ್ನು ಶತ್ರುಗಳಿಂದ ರಕ್ಷಿಸಲು ಸ್ಥಳೀಯ ದನ ಕಾಯುವವರು ಅದನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದರು. ಮೂರ್ತಿಯನ್ನು ಸೌತೆಕಾಯಿ ಹೇರಳವಾಗಿ ಬೆಳೆಯುತ್ತಿದ್ದ ವಿಶಾಲ ಬಯಲಿನಲ್ಲಿ ಪ್ರತಿಷ್ಠಾಪಿಸಲಾಯಿತು. ತುಳುವಿನಲ್ಲಿ ಸೌತೆ ಎಂದರೆ ಸೌತೆಕಾಯಿ, ಅಡ್ಕ ಎಂದರೆ ವಿಶಾಲವಾದ ಬಯಲು. ಹೀಗಾಗಿ ಈ ಸ್ಥಳಕ್ಕೆ ಸೌತಡ್ಕ ಎಂಬ ಹೆಸರು ಬಂದಿದೆ. ಭಕ್ತರು ಗಣಪತಿಗೆ ಭವ್ಯವಾದ ದೇವಾಲಯ ಕಟ್ಟಲು ನಿರ್ಧರಿಸಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಗಣಪತಿಗೆ ಈ ವಿಶಾಲವಾದ ಬಯಲಿನಲ್ಲಿ ನೀಲಿ ಆಕಾಶದ ಕೆಳಗೆ ಕುಳಿತೆ ಭಕ್ತರನ್ನು ಅರಸುವುದು ಇಷ್ಟವೆಂಬುದು ತಿಳಿದು ಬರುತ್ತದೆ. ಆದ್ದರಿಂದಲೇ ಇಲ್ಲಿ ಇಂದಿಗೂ ದೇವಾಲಯದ ಗೋಪುರವಿಲ್ಲ. ಇಲ್ಲಿನ ವಿಶೇಷ ಹರಕೆ ಎಂದರೆ ಗಂಟೆ ಸಮರ್ಪಣೆ. ಬೇಡಿಕೆ ಈಡೇರಿದ ನಂತರ ಭಕ್ತರು ಗಂಟೆಗಳನ್ನು ಕಟ್ಟಿ ಪೂಜಿಸುತ್ತಾರೆ. ಗಂಟೆ ಹರಕೆ ಹೇಗೆ ಬಂತು ಅಂತ ಹೇಳಿದ್ರೆ, ಹಸುಕರುಗಳು ದೇವರನ್ನ ಪೂಜೆ ಮಾಡುವಾಗ ಹಸುಕರುಗಳು ತನ್ನ ಕೊರಳಲ್ಲಿ ಕಟ್ಟಿರುವಂತಹ ಗಂಟೆಯ ನಾದವನ್ನ ಮಾಡ್ತಾ ಇದ್ರಂತೆ ಪೂಜೆಯ ಟೈಮಲ್ಲಿ. ಆವಾಗ ಅಲ್ಲಿರುವವರೆಲ್ಲ ಅದನ್ನ ಗುರ್ತಿಸ್ಕೊಂಡು ಗಣೇಶನಿಗೆ ಗಂಟೆ ಅಂದ್ರೆ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ಕೊಂಡು ಎಲ್ಲ ಭಕ್ತರು ಕೂಡ ಹರಕೆಯನ್ನ ಕಟ್ಕೊಂಡು ಗಂಟೆಯನ್ನ ಕಟ್ತಾ ಇದ್ರಂತೆ. ಹರಕೆಯನ್ನ ಕಟ್ಕೊಂಡು ಗಂಟೆ ಕಟ್ತಾ ಇದ್ರಂತೆ. ಅದೇ ರೀತಿ ಅದು ಈಡೇರ್ತಾ ಇತ್ತಂತೆ. ಈಡೇರಿದ ನಂತರ ಅವರು ಗಂಟೆಯನ್ನ ಕಟ್ಕೊಂಡು ಹೋಗ್ತಾ ಇದ್ರಂತೆ. ಇದು ಇಲ್ಲಿ ತುಂಬಾ ವಿಶೇಷವಾಗಿದೆ. ಇಲ್ಲಿ ಕೊಡುವಂತಹ ನೈವೇದ್ಯ, ಇಲ್ಲಿ ದೇವರಿಗೆ ಕೊಡುವಂತಹ ನೈವೇದ್ಯ ಸೌತೆಕಾಯಿ ಮತ್ತು ಪಂಚಕಜ್ಜಾಯ ಆಗಿದೆ. ಪಂಚಕಜ್ಜಾಯ ಅಂದ್ರೆ ಅವಲಕ್ಕಿ, ಎಳ್ಳು, ತುಪ್ಪ, ಬಾಳೆಹಣ್ಣು ಇದೆಲ್ಲವನ್ನ ಹಾಕೊಂಡು ಮಿಶ್ರಣ ಮಾಡ್ಕೊಂಡು ಒಂದು ಪಂಚಕಜ್ಜಾಯವನ್ನ ಮಾಡಿ ಕೊಡ್ತಾರೆ. ಇದು ವಿಶೇಷ. ಬೇರೆ ಎಲ್ಲೂ ನೀವು ತಿನ್ಲಿಕ್ಕೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ವಿಶೇಷವಾದ ರುಚಿಯ ಪಂಚಕಜ್ಜಾಯವನ್ನ ಇಲ್ಲಿ ಮಾಡಿ ಕೊಡ್ತಾರೆ. ಅಂತಹ ಒಂದು ತುಂಬಾ ರುಚಿಯಾದಂತಹ ಪಂಚಕಜ್ಜಾಯವನ್ನ ಇಲ್ಲಿ ಮಾತ್ರ ನೀವು ನೋಡ್ಲಿಕ್ಕೆ ಸಿಗೋದು. ಅಷ್ಟು ಅದ್ಭುತವಾದಂತಹ ಪಂಚಕಜ್ಜಾಯ ಸೇವೆ ಇಲ್ಲಿ ನಡೆಯುತ್ತೆ. ಪ್ರತಿನಿತ್ಯ ದೇವಸ್ಥಾನದಲ್ಲಿ ಅನ್ನದಾನದ ವ್ಯವಸ್ಥೆ ಕೂಡ ಇದೆ. ಅನ್ನದಾನ ಸೇವೆ ಕೂಡ ನಡೆಯುತ್ತೆ. ಗಣಪತಿಗೆ ತುಂಬಾ ಇಷ್ಟವಾಗಿದ್ದು ಸೌತೆಕಾಯಿ ಮತ್ತೆ ಪಂಚಕಜ್ಜಾಯ ಕೂಡ. ಗಣಪತಿ ಯಾವುದೇ ಗುಡಿ ಗೋಪುರ ಇಲ್ಲದೆ ಬಯಲಿನಲ್ಲಿ ನೆಲೆಸಿರೋದ್ರಿಂದ ಸುತ್ತ ಅಲ್ಲಿರುವ ಪರಿಸರದಲ್ಲೇ ಕೂತ್ಕೊಂಡು ಗಣಪತಿ ಎಲ್ಲರ ಭಕ್ತರಿಗೆ 24 ಗಂಟೆಗಳ ಕಾಲ ದರ್ಶನವನ್ನ ನೀಡ್ತಾನೆ. ಧರ್ಮಸ್ಥಳಕ್ಕೆ ಹತ್ತಿರವಿರುವ ಈ ಸ್ಥಳವು ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಪ್ರಕೃತಿಯ ಮಡಿಲಿನಲ್ಲಿರುವ ಹಸಿರು ಪರಿಸರದಿಂದ ಆವೃತವಾಗಿರುವ ಈ ಸ್ಥಳವು ನೀವು ಧರ್ಮಸ್ಥಳಕ್ಕೆ ಹೋದಾಗ ತಪ್ಪದೆ ಈ ಸ್ಥಳಕ್ಕೆ ಭೇಟಿ ನೀಡಿ. ಗಂಟೆ ಗಣಪತಿ ಸೌತಡ್ಕ ತಪ್ಪದೆ ಭೇಟಿ ನೀಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಸೌತಡ್ಕಕ್ಕೆ ಭೇಟಿ ನೀಡುವ ಭಕ್ತರು ತಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ಗಣಪತಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಹಾಗಾಗಿ ಯಾವುದೇ ರೀತಿಯ ಹರಕೆ ಇದ್ರೂ ಗಣಪತಿ ಅದನ್ನ ನೀವು ಈಡೇರಿಸ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಇಲ್ಲಿ. ಹಾಗಂತ ನಾವು ಹರಕೆಯನ್ನು ಈಡೇರಿಸ್ತಾರೆ ಅಂತ ಅಂದಾಗ ಅದಕ್ಕೊಂದು ಇತಿಮಿತಿ ಇರುತ್ತೆ. ನಮ್ದಲ್ದೇ ಇರೋ ಹರಕೆಯನ್ನ ನಾವು ಅನ್ಕೊಂಡು ನಾವು ಅದನ್ನ ಈಡೇರಿಸಲಿಲ್ಲ ಅಂತ ಹೇಳೋದಲ್ಲ. ನಾಳೆ ದಿನ ನಾನು PM ಆಗ್ಬೇಕು, CM ಆಗ್ಬೇಕು, ಅಥವಾ ನನಗ್ ಮಾತ್ರ ಒಳ್ಳೇದ್ ಮಾಡು, ಪಕ್ಕದ ಮನೆಯವ್ರು ಕೆಟ್ಟದ್ ಮಾಡು, ಅವ್ರು ಕೆಟ್ಟದ್ ಮಾಡು, ಈ ತರ ಹರಕೆಗಳನ್ನ ನಾವು ಕಟ್ಕೊಂಡ್ರೆ ಅದು ಈಡೇರೋದಿಲ್ಲ. ನಮ್ಗೆ ಒಂದು ಹರಕೆಯ ಇತಿಮಿತಿ ಇರ್ಬೇಕು. ಆ ಇತಿಮಿತಿ ಒಳಗಡೆ ನಾವು ಹರಕೆಯನ್ನ ಕಟ್ಕೊಂಡ್ರೆ ಅದು ನಿಜವಾಗಿ ಈಡೇರುತ್ತೆ. ಗಂಟೆಯನ್ನ ಕಟ್ಟುವಂತ ವಿಶೇಷವಾದ ಸೌತಡ್ಕ ಗಣಪತಿ. ಬ್ರಾಹ್ಮಣರು ಮುಂಚಿನ ಕಾಲದಲ್ಲಿ ಬ್ರಾಹ್ಮಣರು ಇಲ್ಲಿ ದೇವಸ್ಥಾನ ಕಟ್ಬೇಕು, ಗೋಪುರ ಕಟ್ಬೇಕು ಅಂತ ಮುಂದಾದಾಗ ಗಣೇಶ ಬ್ರಾಹ್ಮಣರ ಕನ್ಸಲ್ಲಿ ಹೋಗ್ತಾರಂತೆ. ನನ್ಗೆ ನೀನ್ ಗೋಪುರ ಕಟ್ಟುವಂತಾದ್ರೆ ಕಾಶಿ ವಿಶ್ವನಾಥ, ನನ್ನ ತಂದೆಯಾದ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ನನ್ನ ಗೋಪುರ ಕಾಣ್ಬೇಕು, ಅಷ್ಟು ಎತ್ತರವಾಗಿ ನೀನ್ ಕಟ್ಬೇಕು, ಅದು ಒಂದು ರಾತ್ರಿಯ ಒಳಗಡೆ ನೀನ್ ಕಟ್ಟಬೇಕು ಅಂತಾದ್ರೆ ಮಾತ್ರ ನೀನ್ ಕಟ್ಟು ಅಂತ ಹೇಳಿದಾಗ ಬ್ರಾಹ್ಮಣ ಇದು ಸಾಧ್ಯವಾಗೋದಿಲ್ಲ ಅಂತ ಆ ಯೋಚನೆಯನ್ನು ಅಲ್ಲಿಗೆ ಬಿಟ್ಬಿಡ್ತಾನೆ. ಆಮೇಲೆ ಮುಂಚಿನ ರಾಜ ಮನೆತನದ ಒಬ್ಬ ರಾಜನು ಕೂಡ ಅಲ್ಲಿ ದೇವಸ್ಥಾನ ಗುಡಿ ಗೋಪುರವನ್ನ ಕಟ್ಟಬೇಕು ಅಂತ ಅಂದಾಗ ಗಣೇಶ ಅವರ ಕನಸಿಗೆ ಹೋಗಿ, ಇಲ್ಲ ನನ್ಗೆ 4 ಗೋಡೆಗಳ ಮಧ್ಯೆ ಇರೋದಕ್ಕೆ ಇಷ್ಟ ಇಲ್ಲ, ನಾನು ಈ ಪರಿಸರದಲ್ಲೇ ಕೂತ್ಕೊಂಡು ಭಕ್ತರನ್ನ ಹರಸ್ತೇನೆ, ಭಕ್ತರಿಗೆ ದಿನನಿತ್ಯ ದರ್ಶನವನ್ನ ನೀಡ್ತೇನೆ, ನನ್ಗೆ ಆತರ ಗೋಪುರವನ್ನ ಕಟ್ಕೊಂಡು ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ಕನ್ಸಲ್ಲಿ ಬಂದು ಹೇಳಿಸಿದಾಗ ಆ ರಾಜ ಕೂಡ ಆ ಯೋಚನೆಯನ್ನ ಅಲ್ಲಿಗೆ ಬಿಟ್ಟನಂತೆ. ಆದ್ರಿಂದ ಇದು ಪರಿಸರದಲ್ಲೇ ಸುತ್ತಮುತ್ತಲಿನ ಪರಿಸರದಲ್ಲೇ ಕೂತ್ಕೊಂಡು 24 ಗಂಟೆಗಳ ಕಾಲ ಭಕ್ತರಿಗೆ ದರ್ಶನವನ್ನ ನೀಡುವಂತಹ ಒಂದು ತುಂಬಾ ಫೇಮಸ್ ಆದಂತಹ
ಶಕ್ತಿಯುತವಾದಂತಹ ಒಂದು ಸೌತಡ್ಕ ಗಣಪತಿ ದೇವಾಲಯ. ಇಲ್ಲಿ ಪವಾಡ ಏನು ಅಂತಂದ್ರೆ, ಎಷ್ಟೇ ಮಳೆ ಗಾಳಿ ಇರ್ಲಿ ಅಲ್ಲಿ ಉರಿತಾ ಇರುವ ದೀಪ ಒಂದು ಆರೋದಿಲ್ಲ, ಅಥವಾ ಆರತಿ ಮಾಡುವಾಗ ಕೂಡ ಎಷ್ಟೇ ಮಳೆ ಇರ್ಲಿ ಆ ದೀಪ ಆರೋದೇ ಇಲ್ಲ. ಅಷ್ಟು ಶಕ್ತಿಯುತವಾದ ಪವಾಡ ಹೊಂದಿರುವಂತಹ ಒಂದು ಪುಣ್ಯ ಕ್ಷೇತ್ರ ಅಂತಾನೆ ಹೇಳ್ಬೋದು ಈ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನಮ್ಗೆ ಸಪೋರ್ಟ್ ಮಾಡಿ.